ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಅದೇ ಅನ್ನ ಉಳ್ಕೊಬಿಟ್ಟಿತ್ತು, ಪುಳಿಯೋಗರೆ ಮಾಡ್ಕೊಳ್ಳೋದ ಅಂತ. ಯಾಕೋ ಕಾಣೆ ಒಂದು 4-5 ದಿವಸದಿಂದ ತಂಗ್ಳನ್ನ ಉಳ್ಕೊತದೆ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅದು ಇದನ್ನೇ ಆರಾಮ ಮಾಡ್ತಾ ಕೂತೀವಿ. ಯಾಕಂತ ಗೊತ್ತಿಲ್ಲ. ಒಂದು 4-5 ದಿವಸದಿಂದ ಅನ್ನ ಉಳ್ಕೊಬಿಡ್ತದೆ. ಇನ್ನೇನು ಮಾಡೋಕ್ಕತ್ತದು? ಅನ್ನ ಮಾಡೋಕ್ಕತ್ತದ? ತಾಳು ಹೋಗ್ಲಿ, ಇದನ್ನಾರು ಮಾಡೋಕ್ಕಾಯ್ತದೆ. ಇದು ಪುಳಿಯೋಗರೆನಾರು ಮಾಡ್ಕೊಳ್ಳೋದ ಅಂದ್ಬಿಟ್ಟು ಹಂಗೆ ಹೋಯ್ತಾವಿ. ಎಲ್ಲ ಚೆನ್ನಾಗಿದ್ದೀರಿ ತಾನೇ? ಅಕ್ಕ ಹೋಗಿ ಅಕ್ಕ, ಸುಮ್ಮನೆ ನನಗಂತೂ ತಂಗ್ಳನ್ನ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ. ಹೊಸಿನಾದ್ರೂ ಅಕ್ಕಿ ಹಾಕಬೇಕು ಅಕ್ಕ. ಅಲ್ಲ, ನೀ ಕಣ್ಣಂಗೆ ಹೊಸಿನೇ ತಾನೇ ಅಕ್ಕಿ ಹಾಕ್ತಿರೋದು, ಅದು ಖಾಲಿ ಆಗ್ತಾ ಇಲ್ಲ. ಏನು ಮಾಡೋದು? ಮಾಮೂಲಿ ಮೊದಲು ಎಷ್ಟು ಹಾಕ್ತೀವಿ ಅಷ್ಟೇ ಹಾಕ್ತಿರೋದು. ಎಲ್ಲವ ಕಡೆ ಊಟನ ಕಡಿಮೆ ಮಾಡ್ತಾವ್ರೆ. ಬಿಡು, ಇದೊಂದ್ಸಲಿ ಇದು ಪುಳಿಯೋಗರೆ ಮಾಡ್ಕೊಳ್ಳೋದ ಇವತ್ತಿಂದ ನೋಡ್ತೀನಿ. ಹೊಸಿ ಕಡಿಮೆನೇ ಅಕ್ಕಿ ಹಾಕ್ತೀನಿ. ತಂಗ್ಳೆಲ್ಲ ತಿನ್ನೋಕ್ಕಾಯ್ಕಿಲ್ಲ. ಚಿತ್ರನ ಆದರೆ ಹೆಂಗೋ ತಿನ್ಕೊಬಿಡ್ಬೋದು. ಚಿತ್ರಾನ್ನ ಪುಳಿಯೋಗರೆ ಅಂತೇವೆ. ಇನ್ನು ಸಾರ್ಗಿರಲು ಉಣ್ಣಕ್ಕಾಯ್ತಿಲ್ಲ. ಒಂದು ಹೊತ್ತಲ್ಲಿ ತಿನ್ಬೋದು, 2 ಹೊತ್ತಲ್ಲಿ ತಿನ್ಬೋದು. ದಿನ ತಂಗ್ಳನ್ನೇ ತಿಂತೀನಿ ಅಂದರೆ ಹೆಂಗಾಗ್ಬಿಟ್ಟದೆ ಅಂದರೆ, ಅಕ್ಕಿ ಹಾಕ್ತೀವಿ, ತಂಗ್ಳನ್ನ ಇರ್ತದಲ್ಲ, ತಂಗ್ಳನ್ನ ತಿನ್ಕೊತೀವಿ. ಆಮೇಲೆ ಬಿಸಿ ನಂಗೆ ಇರ್ತದೆ, ಅದು ಇನ್ನೊಂದು ತಂಗ್ಳನ್ನ ಆಯ್ತದೆ. ಸುಮ್ಮನೆ ಯಾವ ಎಲ್ಲಿಗೆ ವಾಸಿ ಆಯಿತು ಅಲ್ವಾ? ಹ್ಞೂ ಅಕ್ಕ, ಸರಿ ಇರಲಿ, ಒಗ್ಗರಣೆಗೆ ಹಾಕು, ಆಮೇಲೆ ಮಾತಾಡೋಕ್ಕಾಯ್ತದೆ. ನೋಡಿ ಫ್ರೆಂಡ್ಸ್, ಏನು ಮಾಡಿ ಗೊತ್ತಾ? ಮೊದಲು ಎಣ್ಣೆ ಹಾಕೋಬಿಡಿ. ಎಣ್ಣೆ ಹಾಕ್ಕೊಂಡು ಅಲ್ಲಿಗೆ ಕರಿಬೇವು, ಒಣಮೆಣ್ಸಿಹಣ್ಣು, ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಆ ಕಡೆಯಿಂದ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಕಡಲೆ ಬೀಜ ಅದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ. ಆಮೇಲೆ ನೀವೇನು ಮಾಡಿ ಗೊತ್ತಾ? ಫ್ರೈ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಇದಿರುತ್ತಲ್ಲ ಪುಳಿಯೋಗರೆ ಪುಡಿ, ಅದು ಹಾಕ್ಕೊಳ್ಳಿ. ಅಲ್ಲಿಗೆ ಉಪ್ಪು ಹಾಕಿರ್ತೀವಲ್ಲ ಮಾಡ್ಬೇಕಾದ್ರೆ, ಅನ್ನಕ್ಕೆ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ, ಆಯಿತಾ? ಅದನ್ನ ಲಾಸ್ಟಲ್ಲಿ ಅನ್ನ ತಂದು ಮಿಕ್ಸ್ ಮಾಡಿಬಿಟ್ರೆ ಪುಳಿಯೋಗರೆ ಹಾಗೆ ಹೋಯ್ತದೆ. ಹೇಳ್ಬೇಕು ಅಂದರೆ ಜಾಸ್ತಿ ಟೈಮೇನು ತಗೊಳ್ಳೋದೇ ಇಲ್ಲ ಪುಳಿಯೋಗರೆಗೆ, ಬೇಗ ಬೇಗ ಆಗಿಬಿಡುತ್ತೆ. ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ಬಿಸಿ ಬಿಸಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನಂತೀರಾ? ನಿಮಗೂ ಇಷ್ಟ ಆದರೆ ಪುಳಿಯೋಗರೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ನೋಡ್ಕೊಂಡ್ರಿ ತಾನೇ ಹೆಂಗಿತ್ತು ಪುಳಿಯೋಗರೆ ಅಂದ್ಬಿಟ್ಟು. ಆಮೇಲೆ ಇವರು ಉಪ್ಪನ್ನೇ ಹಾಕಿಲ್ವಲ್ಲ ಅಂತ ಯೋಚನೆ ಮಾಡಿಬಿಟ್ಟಿರಾ? ಉಪ್ಪು ಪೌಡ್ರಿಗೆ ಹಾಕಿರ್ತೀವಿ. ಇವಾಗ ಅನ್ನಕ್ಕೆ ಮಿಕ್ಸ್ ಮಾಡಿ ಮಡ್ಗವ್ರೆ ಅಕ್ಕ. ಉಪ್ಪು ಎಲ್ಲನೂ ಕಲಿಸ್ಬಿಟ್ಟು ರುಚಿ ಎಷ್ಟು ಬೇಕೋ ಅಷ್ಟನ್ನ ಇವಾಗ ತಂದು ಮಿಕ್ಸ್ ಮಾಡ್ಕೊತೀವಿ ಅಷ್ಟೇ. ಕಲ್ಯಾಣಿ, ಅನ್ನಕ್ಕೆ ನೀನು ಹೇಳಂಗೆ ಉಪ್ಪನ್ನ ಉಡಿ ಮಾಡ್ಬಿಟ್ಟು ಹಾಕೀನಿ. ಅನ್ನ ಉಡಿ ಮಾಡ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕಲಿಸಿ ಮಡ್ಗೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡು. ಸರಿ ಅಕ್ಕ, ನೀವು ಹಾಕಿ, ನಾನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ತೀನಿ. ಅಕ್ಕ, ನಿಮ್ಗೊಂದು ವಿಚಾರ ಹೇಳಬೇಕಿತ್ತು. ವಿದ್ಯಾ ಇದ್ಲಲ್ಲ? ವಿದ್ಯಾನ? ಯಾವ ವಿದ್ಯಾ? ಅಯ್ಯೋ ಅಕ್ಕ, ವಿದ್ಯಾ ಗೊತ್ತಿಲ್ವಾ ನಿಮಗೆ? ಯಾರದು ವಿದ್ಯಾ? ಹೆಂಗೆ ಹೇಳಿ? ಅದೇ ಅಕ್ಕ, ವಿದ್ಯಾ ನಮ್ಮ ಮನೆಗೆ ಬರ್ತಿದ್ಲಲ್ಲ ವಿದ್ಯಾ. ಅಲ್ಲ ಕಲ್ಯಾಣಿ, ಮನೆಗೆ ಬರ್ತಿದ್ಯಾ ಆ ವಿದ್ಯಾ? ಅದೇ ಇಲ್ಲಿ ನಾವು ಹಳೆ ಇಟ್ಟಿದ್ದಾವಿದ್ವಲ್ಲ ಆ ವಿದ್ಯೆಯಾ? ಅವಳಲ್ಲ ಅಕ್ಕ, ಆ ವಿದ್ಯಾ ಅಲ್ಲ. ಅದೇ ಇದು ನಾವು ಅಂಗನವಾಡಿ ಪಕ್ಕದಲ್ಲಿ ಒಂದು ಮನೆ ಇತ್ತಲ್ಲ ನೋಡಿ, ಅವಾಗ ಒಂದ್ಸರಿ ಬರ್ತಾ ಇದ್ಲಲ್ಲ ನಮ್ಮ ಮನೆಗೆ. ಏನಾದರೂ ಹಾಲು ಇಸ್ಕೊಳ್ಳೋದಕ್ಕೆ, ನಾವು ಊರೊಳಗಡೆ ಇದ್ವಲ್ಲ ಅವಾಗ ಬರ್ತಿದ್ಲಲ್ಲ ಹಾಲು ಇಸ್ಕೊಳ್ಳೋದಕ್ಕೆ, ಇಲ್ಲ ಏನಾದರೂ ಬೇಕಾದರೆ ಈಸ್ಕೊಳಕ್ಕೆ ಬರ್ತಿದ್ಲಲ್ಲ ವಿದ್ಯಾ. ಅದೇ ಅಕ್ಕ, ವಿದ್ಯಾ ಇದ್ಲಲ್ಲ, ನಿಮಗೆ ಗೊತ್ತಿಲ್ವಾ? ಅವ್ರ ಗಂಡ ಏನೋ ಕೆಲಸದಲ್ಲಿದ್ರಲ್ಲ. ಓ ವಿದ್ಯಾಶ್ರೀ. ಹ್ಞೂ ಅಕ್ಕ, ವಿದ್ಯಾಶ್ರೀನೇ. ಅವ್ರಿಗೆ ಪಾಪು ಆಯ್ತಂತೆ ಅಕ್ಕ, ಹೆಣ್ಣು ಪಾಪು, ತುಂಬ ಚೆನ್ನಾಗಿದೆಯಂತೆ. ಯಾರು ಹೇಳಿದ್ರು ನಿನಗೆ? ನೀನೇನು ಯಾವಾಗ ನೋಡ್ಕೊಬರಕ್ಕೆ ಹೋಗಿದ್ದೆ? ನಾನು ಯಾವಾಗ ನೋಡ್ಕೊಬರಕ್ಕೆ ಹೋಗಲಿ? ನಾನು ನೋಡ್ಕೊಬರೋಕ್ಕೆ ಹೋಗಿರ್ಲಿಲ್ಲ.
ಇದು ಅಜ್ಜಿ ಅಂಗನವಾಡಿಗೆ ಹೋಗಿದ್ರಲ್ಲ, ಆವಾಗ ಹೇಳ್ತಿದ್ರಂತೆ, ಬಂದಿದ್ರಂತೆ ಅಲ್ಲಿಗೆ ಪಾಪು ಕರ್ಕೊಂಡು ಏನೋ ಅಂಗನವಾಡಿಗೆ ಬಾರಿಸೋದಕ್ಕೆ. ಆವಾಗ ಹೇಳಿದ್ರು, ನಮಗೆ ಗೊತ್ತೇ ಇಲ್ಲ ನೋಡಿ ಪಾಪು ಹೋಗಿರೋದು. ಆಗಲೇ ಒಂದು 3 ತಿಂಗಳಾಗಿದೆಯಂತೆ ಪಾಪುಗೆ. 3 ತಿಂಗಳಾಗಿದ್ದದ. ಹೆಂಗಿರೋದು ಮಗ? ಚೆನ್ನಾಗಿದ್ದದಂತೆ. ಹೂವಕ್ಕ ತುಂಬ ಚೆನ್ನಾಗಿದೆಯಂತೆ. ಏನು ವಿದ್ಯೆ ಏನು ಕಡಿಮೆ ಇದ್ದಾಳ? ಅಷ್ಟು ಚೆನ್ನಾಗಿದ್ದಾಳೆ. ಆಮೇಲೆ ವಿದ್ಯಾ ಗಂಟ ಅವರು ಚೆನ್ನಾಗಿದ್ದಾರೆ. ಏನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತಗೊಳ್ಳಿ, ಮಗು ಅಂತೂ ಸಕ್ಕತ್ತಾಗಿರುತ್ತೆ. ಅದಕ್ಕೇನೆ ಹೇಳೋಣ ಅಕ್ಕಂಗೆ ಅನ್ಕೊಂಡೆ. ಅಜ್ಜಿ ಯಾವಾಗಲೇ ಬಂದು ಹೇಳಿದ್ರಲ್ಲ ಅವಾಗ. ಮರ್ತೇ ಬಿಟ್ಟಿದ್ದೆ, ಇವಾಗ ಜ್ಞಾಪನ ಆಯಿತು. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಇನ್ನೇನಕ್ಕ? ಇನ್ನೇನು ಇಲ್ಲ ಕಲ್ಯಾಣಿ, ನೀನೇ ಹೇಳ್ಬೇಕು. ಆಮೇಲೆ ಮಗ ಆಗಿದ್ದದ. ನೀನು ವಿದ್ಯೆ ಅಂದರೆ ನಾನು ಯಾವ ವಿದ್ಯೆ ಅಂತೀನಿ. ಸರಿಯಾಗಿ ಹೇಳ್ಬೇಕು ತಾನೇ, ವಿದ್ಯಾಶ್ರೀ ಅಂತ. ಯಾವಾಗ ಅವಳನ್ನ ವಿದ್ಯೆ ಅಂತಾನೆ ಹೇಳ್ಬೇಕಾ? ಕರ್ದಿ ಅಭ್ಯಾಸ ಆಗಿರೋದು. ನೀವು ವಿದ್ಯಾಶ್ರೀ ಅಂತ ನನಗೇನು ಗೊತ್ತು. ಅವಳ ಹೆಸರು ವಿದ್ಯಾಶ್ರೀ ಅಂದರೆ ವಿದ್ಯೆ ಅಂತ ಅಲ್ವಾ ಕರೀತಿದ್ದು ಅಂತ ಹಾಗೆ ಹೇಳಿದೆ. ಬಿಡಿ ಹೋಗಲಿ. ಇನ್ನೇನು ಪುಳಿಯೋರೇನು ಆಯಿತು, ಮಕ್ಳಿಗೆ ಹಾಕೊಟ್ಬಿಡೋಣ. ಇನ್ನು ಇನ್ನೇನು ಮಾಡಿದ್ದೀರಾ ಅಕ್ಕ ಈಗ? ಏನು ಮಾಡೋದು, ಮೊದಲ ಇಕ್ಳಿಗೆ ಕಳಿಸೋದ, ಆಮೇಲೆ ಏನಾದ್ರು ಮಾಡ್ಕೊಳೋದ ಅಂದ್ಬಿಟ್ಟು ಸುಮ್ಮನಾದೆ. ಅತ್ತೆಯವರು ಇಷ್ಟೊತ್ತಿಗೆ ಏನು ಬೇಡ, ಹೊಟ್ಟೆ ತುಂಬ್ದಂಗೆ ಅದೇ ಅಂತ ಅಂದರು. ಕಾಫಿ ಕುಡಿದ್ರು. ಆಮೇಲೆ ಬೆಡ್ ಬಿಸ್ಕೆಟು ಪುರಿ ಎಲ್ಲ ಇದ್ದು ಎಲ್ಲರೂ ತಿಂದ್ಬಿಟ್ಟು ಅಡುಗೆ ಇಷ್ಟೊತ್ತಿಗೆ ಬೇಡ, ಮೊದಲು ಇಕ್ಳಿಗೆ ಏನು ಬೇಕು ಮಾಡಿ ಕಳಿಸಿ ಅಂತ ಅಂದರು ಅತ್ತೆಯವರು. ಅದಕ್ಕೆ ತಾಳು ಅನ್ನೋದೆಲ್ಲ ಮೊದಲು ಖಾಲಿ ಮಾಡಿ ಕಳಿಸ್ಬಿಡೋದ, ಆಮೇಲೆ ಅವ್ರಿಗೆ ಇಟ್ಟು ಏನಾದ್ರು ಮಾಡೋಕ್ಕಾಯ್ತದೆ ಅಡುಗೆ ಮಾಡಿಬಿಟ್ಟು ಅಂತ ಹಿಂಗೆ ಪುಳಿಯೋಗರೆ ಮಾಡೀನಿ. ಇನ್ನು ಇವತ್ತಿಂದ ಅಕ್ಕಿ ಒಸಿ ಹಾಕೊಳ್ಳೋದು ಸಾಕಾಗಲಿಲ್ಲ ಅಂದರೆ ಬೇಕಾದ್ರೆ ಇನ್ನೊಸಿನೂ ಹಾಕೊಳ್ಳೋಕ್ಕಾಯ್ತದೆ. ಬರೀ ಅನ್ನನೇ ಮಾಡೋದೇತಿತ್ತು. ತಂಗಳನ್ನ ತಿನ್ನೋದು ಬಿಸಿ ಅನ್ನ ಮಾಡಿದ್ರು ತಂಗಳನ್ನ ತಿನ್ನೋದು. ಅದು ಯಾವ ಹುಚ್ಚು ಅಂದರು. ಅದಕ್ಕೆ ಇವತ್ತಿಂದ ಅಳತೆ ಪ್ರಮಾಣದಲ್ಲೇ ಮಾಡ್ಕೊಬಿಡೋದ. ಸುಮ್ಮನೆ ಅನ್ನೇ ಮಾಡೋದು ಬೇಡ. ಹೌದು ಅಕ್ಕ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ, ಹಾಗೆ ಮಾಡೋಣ ತಗೊಳ್ಳಿ. ಮತ್ತು ಏನೋ ಮರ್ತ್ಕೊಂಡೆ ನಾನು. ಏನು ಅಂತ ಹೇಳಿದ್ರೆ, ಇದು ಅಲ್ಲಿ ಹಿಂದೆ ಇದಿತ್ತಲ್ಲ ಅಕ್ಕ, ಇದು ಹಸು ಕೊಟ್ಕ ಇದೆಯಲ್ಲ, ಅಲ್ಲಿ ಅತ್ತೆ ಏನೋ ಒಂದು ಇಷ್ಟುದ್ದ ಪಟ್ಟಿ ಮಡಗಿದ್ರಂತಲ್ಲ, ಅದನ್ನ ನೋಡಿದ್ರಾ? ಹುಡುಕ್ತಾ ಇದ್ರು ಬೇಕು ಅಂತ. ಯಾವ ಪಟ್ಟಿನ ಕಲ್ಯಾಣಿ? ಏನ ಅತ್ತೆ ಏನೇನೋ ಮಾಡ್ಬಿಟ್ಟು ಎಲ್ಲೆಲ್ಲ ಕೇಳ್ತಾರಲ್ಲ. ಅದೇ ಅಕ್ಕ, ಅದು ಯಾವ ಪಟ್ಟಿ ಅಂತ ಗೊತ್ತಿಲ್ಲ. ನಾನು ಕೇಳಿದ್ರು, ನನಗೆ ಗೊತ್ತೇ ಇಲ್ಲ ಅತ್ತೆ ಅಂತ ಹೇಳಿದ್ಕೆ ಕಲ್ಯಾಣಿಗೆ ಗೊತ್ತು, ಕೇಳು ಅವಳಿಗೆ ಗೊತ್ತಿರ್ತದೆ ಅಂತ ಇದ್ರು. ಏನೋ ಕೊಟ್ಟಿಗೆಲ್ಲ ಸಿಕ್ಸಿದ್ರಂತಲ್ಲ, ಒಂದ್ಸಲಿ ತಗೊಬಂದ್ಬಿಟ್ಟು ಇಲ್ಲಿ ಮಡಗಿರ್ತೀನಿ ಕಲ್ಯಾಣಿ, ಗ್ಯಾಪನ್ಸ್ಬಿಡು ಅಂದ್ರಂತಲ್ಲ ಅಕ್ಕ. ಹೋಗು ಅತ್ತೆನೇ ಹೇಳು ಹೋಗು ಅಂದ. ಹೊಲಕ್ಕೆ ತಗೋಗ್ನಿಲ್ವ ಅಂತವ, ಹೊಲದಲ್ಲಿ ಏನೋ ಬೇಕು ಅಂದ್ಬಿಟ್ಟು ಎತ್ಕೊ ಹೋಗವ್ರೆ. ಈಗ ಕೊಟ್ಟಿಗೆಲ್ಲ ಮಡಗಿನಿ ಅಂತಂದಾರ. ಇದು ಯಾತಕ್ಕೆ ಇಷ್ಟು ಮರ್ತ್ಕೊಳ್ಳೋ ಬುದ್ಧಿ ಕಲ್ತಿದ್ದರು? ಹೋಗೋನು ಅಲ್ಲೇ ಅದೇ ಬೇಕಾರೆ. ಏನು ಗೊತ್ತಾಯ್ಕಿಲ್ವಾ ಅತ್ತೆಗೆ? ಏನು ಗೊತ್ತಾಯ್ಕಿಲ್ಲಕ್ಕಂತಕೋ, ಬರೀ ಮರ್ತ್ಕೊಂಡು ಅಲ್ಲಿ ಮಡಗಿನಿ ಅಂದ್ಬಿಟ್ಟು ಸಂಜೆ ಗಂಟೆ ಕೇಳ್ತಾ ಇರ್ತಾರೆ. ಅತ್ತೆ ತಗೋ 15 ದಿವಸ ಮೇಲೆ ಆಯ್ತು ಪಟ್ಟಿಯೇ, ಹೊಲಕ್ಕೆ ಬೇಕು ತಗೋಯ್ತೀನಿ ಅಲ್ಲಿ ಏನೋ ಪೆಟ್ಟಾಕೆ ಅಂದ್ಬಿಟ್ಟು. ಈಗ ನೋಡಿದ್ರೆ ಇಲ್ಲೇ ಮಡಗಿನಿ ಅಂತ ಹುಡ್ತಾ ಕೂತಿದ್ದರು. ತಳಿ 2 ಬರ್ತೀನಿ. ಅತ್ತೆ ಇಲ್ಲ ಬಿಡಿ, ಅತ್ತೆದೆಲ್ಲ ಹೋದರು. ಒಂದು 10 ನಿಮಿಷ ಬರ್ತೀನಿ, ಸ್ವಲ್ಪ ಅವ್ರ ಮನೆ ಯಾರ್ದು ಮನೆಗೆ ಹೋಗಿದ್ದು ಬರ್ತೀನಿ ಅಂತ ಅಂದರು. ಇವಾಗಿಲ್ಲ ಬಿಡಿ, ಬಂದಮೇಲೆ ಹೇಳಿದ್ರಾಯ್ತು. ಅಲ್ಲ ಅತ್ತೆ ಇಷ್ಟು ಮರ್ತ್ಕೊಂಡ್ರೆ ಹೆಂಗೆ? ನನ್ನ ಕೈಲೇ ಇಸ್ಕೊ ಹೋಗೋದೆ, ಅಲ್ಲಿ ಹಾಕಿದ್ನಲ್ಲ ಅದನ್ನ. ಈಗ ನೋಡಿದ್ರೆ ನನ್ನೇ ಕೇಳ್ತಿದ್ದದ. ಹ್ಞೂ ಅಕ್ಕ, ನಾನು ಕೇಳಿದ್ರು ಮೊದಲು ಇನ್ನೂ ಕೊಟ್ಟಿದ್ನಲ್ಲ ಅಂತ. ಅವಾಗ ನನಗೆ ಅವಾಗ ಕೊಟ್ಟರು ಅತ್ತೆ ಅಂತ ಕೇಳಿದ್ಕೆ ನಿನಗಲ್ಲ ಅನ್ನಪೂರ್ಣನ ಕೊಟ್ಟಿದ್ದೀನಿ, ಅವಳನ್ನ ಕೇಳುವಂತ ಅಂದರು. ಅತ್ತೆನೂ ಸರಿ ಅದವ್ರೆ ಬಿಡು, ನಾನು ಕೊಟ್ಬಿಟ್ಟು ನಿನ್ನ ಕೇಳ್ತಾ ಕೂತವ್ರಲ್ಲ. ಸರಿ ಕೈಗಳು ಕರೆದ್ಬಿಡ್ತೀನಿ, ಹಾಕೊಡೋದಾ ಬಿಸಿಯ? ಹ್ಞೂ ಅಕ್ಕ, ಕರೀರಿ ಹಾಕೊಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಮ್ಮನೆ ಅನ್ನ ಇತ್ತು, ಮಕ್ಕಳನ್ನ ಸ್ಕೂಲು ಕಳಿಸ್ಬೇಕಲ್ಲ, ಅದಕ್ಕೆ ನಾವು ಇದು ಮಾಡಿದ್ವಿ ಪುಳಿಯೋಗರೆನ. ಮಧ್ಯಾಹ್ನ ಏನು ಸ್ಕೂಲಲ್ಲಿ ತಿನ್ಕೊಬಿಡ್ತಾರೆ ಎಲ್ಲರೂ, ಏನು ಬೆಳಗ್ಗೆಗೆ ಮಾತ್ರ ಅಲ್ವಾ ಅಂದ್ಬಿಟ್ಟು. ನಿಮ್ಮ ಮನೇಲಿ ಏನು ಮಾಡಿದ್ರಿ ಬೆಳಗ್ಗೆಗೆ? ಹಂಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಫ್ ಚಾನಲ್ ಒಂದಕ್ಕೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬರೋದಾ ಮತ್ತೆ? ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ.